ಅದ್ಯಾಕೋ ತೆನೆ ಮಾತ್ರ ಒಣಗ್ತಾನೇ. JDS ಮತ್ತು BJP ಮೈತ್ರಿ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ. ಕುಮಾರಸ್ವಾಮಿ ಅವರೇನೋ ಆವೇಶದಲ್ಲಿ ಈಗಲೇ ಯುದ್ಧ ಘೋಷಣೆ ಮಾಡಿದ್ದಾರೆ. ಆದರೆ ಸರಿಯಾದ ಸೇನಾಧಿಪತಿಯೇ ಇಲ್ಲ. ದಿಲ್ಲಿಯಿಂದ ಸೀಟ್ ನಿಕ್ಕಿ ಮಾಡ್ಕೊಂಡು ಬರ್ತೀನಿ ಅಂದ್ರೆ ಇಲ್ಲಿ ನಾಯಕರಿಗೆ ಬೆಲೆನೇ ಇಲ್ವಾ? ಸೀಟ್ ತರೋದು ನನ್ನ ಜವಾಬ್ದಾರಿ, ತೀರ್ಮಾನ ಅಲ್ಲಾಗುತ್ತೆ. BJP ನಾಯಕರು ದಿಗ್ಗಂತ ಎದ್ದು ಕೂರೋ ಥರ ಆಗೋಗ್ಬಿಟ್ಟು ದೇವೇಗೌಡರು ಆಗಿ ಕುಮಾರಸ್ವಾಮಿ ಅವರನ್ನು ಹೆಂಗೆ ನಂಬೋದು ಅನ್ನೋದು. ಎಲೆಕ್ಷನ್ಗೆ ಒಟ್ಟಾಗಿ ಹೋಗೋದು, ಅಧಿಕಾರ ಹಿಡಿಯೋದು ಸುಲಭನ? ನಿಜಕ್ಕೂ ಇವರು ಪರಸ್ಪರ ಕೈ ಹಿಡ್ಕೊಂಡು ಹೋಗ್ತಾರಾ ಅನ್ನೋದೇ. ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಮತ್ತೆ ರೀಚಾರ್ಜ್ ಆಗಿದ್ದಾರೆ. ಇಷ್ಟು ದಿನ ಕೇಂದ್ರದಲ್ಲಿ ಬ್ಯುಸಿಯಾಗಿದ್ದವರು ಈಗ ರಾಜ್ಯದ ಕಡೆ ಗಮನ ಹರಿಸ್ತಿದ್ದಾರೆ. ಇದಕ್ಕೆ ಕಾರಣ ಪಕ್ಷದ ತೆನೆ ಒಣಗ್ತಾ ಇರೋದು. ಮಗ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ನೀರಾಗಿ ಸ್ವಲ್ಪ ಚಿಗುರಿಸಪ್ಪ ಅಂತ ಹೇಳಿ ಹೋಗಿದ್ರು. ಅದ್ಯಾಕೋ ತೆನೆ ಮಾತ್ರ ಒಣಗ್ತಾನೇ ಇದೆ. ಇದರಿಂದ ಸ್ವಲ್ಪ ಗೊಬ್ಬರ ಹಾಕಿ ಔಷಧಿ ಸಿಂಪಡಿಸೋ ಕೆಲಸ ಮಾಡ್ತಿದ್ದಾರೆ ಕುಮಾರಣ್ಣ. ಇದು ಪಕ್ಷದ ಇತರೆ ನಾಯಕರು ಆಗಿ ಕಾರ್ಯಕರ್ತರಿಗೆ ಒಂದಷ್ಟು ಬೂಸ್ಟ್ ಸಿಕ್ಕಿರೋದೊಂದು ನಿಜ. ಅದರಲ್ಲೂ ನಿನ್ನೆ ಕುಮಾರಣ್ಣ ಹೇಳಿದ್ರಲ್ಲ, ಆ ಮಾತಿಂದ ಕಾರ್ಯಕರ್ತರಲ್ಲಿ ಇನ್ನಷ್ಟು ಉತ್ಸಾಹ ಜಾಸ್ತಿ ಆಗಿದೆ. ಇದೇ ಮುಂದುವರೆದ್ರೆ ಏನಾದರೂ ಆದರೂ ಆಗ್ಬೋದು. ಆದರೆ ಪಕ್ಷದಲ್ಲಿ ಎಲ್ಲವೂ ಸರಿ ಇಲ್ಲ, ಎಲ್ಲರೂ ಒಗ್ಗಟ್ಟಾಗಿಲ್ಲ ಅನ್ನೋದು ಗೊತ್ತಿರೋದೆ. ಇದರ ನಡುವೆ ಕುಮಾರಸ್ವಾಮಿ ಅವರು JDS ಅಂಗಳದಲ್ಲಿ ಅಧಿಕಾರದ ಬೀಜ ಬಿತ್ತೋದಕ್ಕೆ ನೆಲ ಹದ ಮಾಡ್ತಿದ್ದಾರೆ. ಇದು ರಾಜ್ಯ ರಾಜಕಾರಣದಲ್ಲಿ ಮತ್ತೊಮ್ಮೆ ಸಂಚಲನಕ್ಕೆ ಕಾರಣ ಆಗಿದೆ. ಅದರಲ್ಲೂ BJP ನಾಯಕರು ದಿಗ್ಗಂತ ಎದ್ದು ಕೂರೋ ಥರ ಆಗೋಗ್ಬಿಟ್ಟಿದೆ. ಇದು ನ್ಯಾಷನಲ್ TV ಸ್ಪೆಷಲ್ ವೈಡ್ ಆ್ಯಂಗಲ್. ನಾನು ಮಂಜು ಪಾಣೆ. ನಿಜ, ರಾಜ್ಯದಲ್ಲಿ ಪಕ್ಷದ ಪರಿಸ್ಥಿತಿ ಮೊದಲೇ ಸರಿ ಇರಲಿಲ್ಲ. ಇನ್ನು ಕುಮಾರಸ್ವಾಮಿ ಅವರು ದೆಹಲಿಗೆ ಹೋಗಿ ಕೂತ ಮೇಲೆ ಇನ್ನಷ್ಟು ಹದಗೆಟ್ಟೋಗಿದೆ. ದೇವೇಗೌಡರು ಏನಾದರೂ ಮಾಡಿ ಮೊಮ್ಮಗ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಮುಂದೆ ಬಿಟ್ಟು ಆಟ ಹೆಂಗೆ ಆಡಬೇಕು ಅನ್ನೋ ಪಾಠ ಹೇಳ್ಕೊಟ್ಟಿದ್ರು ಕೂಡ ನಿಖಿಲ್ ಔಟ್ ಆಗ್ತಾನೆ ಇದ್ದಾರೆ. ಇದರಿಂದಲೇ ನೋಡಿ ಕುಮಾರಸ್ವಾಮಿ ಅವರು ಒಂದು ಟ್ರಿಪ್ ಬಂದು ಹೋಗಿರ್ಬೋದು ಹಿಂಗೆ. ಅಷ್ಟಕ್ಕೂ ಕುಮಾರಸ್ವಾಮಿ ಅವರು ಇಲ್ಲಿ ಒಂದು ಮಾತನ್ನು ಹೇಳಿದರು. ಅದು ಏನಪ್ಪ ಅಂದರೆ, ಮುಂದಿನ ಚುನಾವಣೆಯಲ್ಲಿ ರಾಜ್ಯದಲ್ಲಿ JDS ಮತ್ತು BJP ಮೈತ್ರಿ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ. ಮೈತ್ರಿ ಕುರಿತ ಯಾವುದೇ ಅಪಪ್ರಚಾರಗಳಿಗೆ ವಿಚಲಿತರಾಗದೆ ಈಗಿನಿಂದಲೇ ಪಕ್ಷನ ಸಂಘಟನೆಗೆ ಒತ್ತು ಕೊಡಿ, ಕ್ಷೇತ್ರ ಗಟ್ಟಿ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಈ ಬಾರಿ ಜನತಾದಳ ಸರ್ಕಾರವೇ, JDS ಮತ್ತು BJP ಮೈತ್ರಿ. ಒಂದು ಮಾತು ಹೇಳ್ತೀನಿ, ಯಾವುದೇ ಅಪಪ್ರಚಾರಗಳಿಗೆ ನೀವು ಡಿಸ್ಟರ್ಬ್ ಆಗಬೇಡಿ. ಇಲ್ಲಿ ಲೋಕಲ್ ಅಲ್ಲಿ ಯಾರ 3-4 ಜನ ಮಾತಾಡೋ ತಲೆಗಚ್ಚಬೇಡಿ. ತೀರ್ಮಾನ ಅಲ್ಲಾಗುತ್ತೆ. ನಮ್ದು ಏನು ಕ್ಷೇತ್ರಗಳಿದೆ ಭದ್ರವಾಗಿ ಸಂಘಟನೆ ಮಾಡೋದಕ್ಕೆ ಸಿದ್ಧವಾಗಿ. ಇಲ್ಲಿ ಇನ್ನೊಂದು ಮಾತು ಚರ್ಚೆಗೆ ಕಾರಣ ಆಗಿರೋದು ಏನಂದ್ರೆ, ದೆಹಲಿಯಿಂದ ಸೀಟ್ ತರೋದು ನನ್ನ ಜವಾಬ್ದಾರಿ ಅನ್ನೋದು. ಹಂಗಿದ್ರೆ ಇಲ್ಲಿ ಏನು ಆಗಲ್ವಾ ಅನ್ನೋ ಪ್ರಶ್ನೆ ಎತ್ತಿದೆ. ಅಷ್ಟಕ್ಕೂ ಪಕ್ಷದೊಳಗೆ ಏನಾಗ್ತಾ ಇದೆ, ದಿಲ್ಲಿಯಿಂದ ಸೀಟ್ ನಿಕ್ಕಿ ಮಾಡ್ಕೊಂಡು ಬರ್ತೀನಿ ಅಂದರೆ ಇಲ್ಲಿ ನಾಯಕರಿಗೆ ಬೆಲೆನೇ ಇಲ್ವಾ? ಮುಂದಿನ ಚುನಾವಣೆಗೆ ಮೈತ್ರಿ ಮಾಡ್ಕೊಂಡು ಹೋಗ್ತೀನಿ ಅನ್ನೋದೇನೋ ಸರಿ. ಆದರೆ ಸೀಟ್ ಹಂಚಿಕೆ ವಿಚಾರದಲ್ಲೂ ಕೂಡ JDS BJP ಕೈಗೆ ಜುಟ್ಟು ಕೊಡೋದಕ್ಕೆ ತೀರ್ಮಾನ ಮಾಡಿದ್ಯಾ ಅನ್ನೋ ಚರ್ಚೆಗಳು ಕೂಡ ನಡೀತಾ ಇದ್ದಾವೆ. ಯಾರು ಏನು ಹಂಚ್ಕೋಬೇಕಾಗಿಲ್ಲ. ನಾಳೆ ಬೆಳಿಗ್ಗೆ ಏನಾದ್ರು ಅಲಯನ್ಸ್ ಅಲ್ಲಿ ನಮ್ಗೆ ಸೀಟ್ ಸಿಗ್ತದೋ ಇಲ್ವೋ ಅತ್ತಿದ್ರೆ ತೆಗೆದಾಕ್ಬಿಡಿ. ಅದನ್ನ ಸೀಟ್ ತರೋದು ನನ್ನ ಜವಾಬ್ದಾರಿ. ಆದ್ರೆ ನಾನು ಸೀಟ್ ಯಾವತ್ತು ತಗೋಬೇಕು ಅಂತ ಹೊರಡ್ತೀನಿ, ಅಲ್ಲಿ ನೀವು ಶಕ್ತಿ ಬೆಳೆಸ್ಕೋಬೇಕಾಗಿರೋದು ನಿಮ್ ಜವಾಬ್ದಾರಿ. ಇಲ್ಲಿ ಕುಮಾರಣ್ಣ ಒಂದ್ ಕಡೆ ಚೆನ್ನಾಗಿ ಕೆಲಸ ಮಾಡಿ ಅಂತಾರೆ, ಮತ್ತೊಂದು ಕಡೆ ದೆಹಲಿಯಿಂದ ಟಿಕೆಟ್ ತರ್ತೀನಿ ಅಂತಾರೆ. ಇದನ್ನ ನೋಡಿದ್ರೆ ರಾಜ್ಯ ನಾಯಕರಿಗೆ ಬೇಸರ ಆಗೋದಿಲ್ವಾ ಅನ್ನೋದೇ ಇಲ್ಲಿ ಪ್ರಶ್ನೆ. ಆಗದೆ ಇರುತ್ತಾ ಹೇಳಿ? ಈಗಲೇ ದೊಡ್ಡಗೌಡರು ನೋಡಿದ್ರೆ ಪಕ್ಷದಲ್ಲಿ ಎಷ್ಟೇ ದೊಡ್ಡವರಿದ್ರು ಕೂಡ ನಿಖಿಲ್ರನ್ನ ಬೆಳೆಸೋದಕ್ಕೆ ನೋಡ್ತಿದ್ದಾರೆ. ಕುಮಾರಸ್ವಾಮಿ ಅವ್ರು ನೋಡಿದ್ರೆ ಡೆಲ್ಲಿ ಅಂತಾರೆ. ಹಿಂಗೆ ಆದರೆ ನಾವೆಲ್ಲೂ ಹೋಗ್ಬೇಕು ಅನ್ನೋ ಮಾತುಗಳು ಈಗ ಇಲ್ಲಿ ಇತರೆ ನಾಯಕರು ಮಾತಾಡ್ಕೊಳ್ತಿದ್ದಾರೆ. ಇಲ್ಲಿ ಕುಮಾರಸ್ವಾಮಿ ಮಾತು ಕೇಳಿದ್ರೆ ಒಂದಂತೂ ಸತ್ಯ, BJP ನಾಯಕರ ಜೊತೆ ಈಗಾಗಲೇ ಮಾತುಕತೆ ಆಗಿರಬಹುದು ಅನ್ನೋದು ಇದೇನೋ ಸರಿ. ಇನ್ನು ಇದನ್ನ ಕುಮಾರಸ್ವಾಮಿ ಹೊಸದಾಗಿ ಹೇಳ್ತಿಲ್ಲ, ಹಿಂದೆ ಕೂಡ ಅನೇಕ ಬಾರಿ ಹೇಳಿದರು. ಈಗ ಮತ್ತೊಮ್ಮೆ ನೆನಪಿಸಿದಾರೆ ಅಷ್ಟೇ. ಆದರೆ ಇದೇ ಮಾತನ್ನ ರಾಜ್ಯ BJP ನಾಯಕರು ಹೇಳಿದ್ದಾರಾ ಅಂದರೆ ಇಲ್ಲ. ಹಂಗಿದ್ರೆ ಕುಮಾರಸ್ವಾಮಿ ರಾಜ್ಯ ನಾಯಕರ ಜೊತೆ ಚರ್ಚೆ ಮಾಡದೆ ಈ ಮಾತನ್ನ ಹೇಳಿದ್ದಾರೆ ಅಂತಲೇ ಅರ್ಥ. ಮೊದಲೇ ಇಲ್ಲಿ JDS ಏರಿಗೆಳೆದ್ರೆ BJP ನೀರಿಗಿಳಿಯೋ ಪರಿಸ್ಥಿತಿ ಇದೆ. ಇದನ್ನು ನೋಡಿಕೊಂಡು ಕೂಡ ಕುಮಾರಸ್ವಾಮಿ ಇಂಥದ್ದೊಂದು ಮಾತು ಹೇಳಿದ್ದಾರೆ ಅಂದರೆ ಮೆಚ್ಚಲೇಬೇಕು. ಇದು ಹಂಗಿರಲಿ.
ಕುಮಾರಸ್ವಾಮಿ ಅವರೇನೋ ಈ ರೀತಿ ಹೇಳಿದ್ದಾರೆ. ಇದನ್ನು ಕೇಳಿ JDS ಅಲ್ಲಿ ಒಂದು ರೀತಿ ಚರ್ಚೆ ಆಗ್ತಾ ಇದೆ, BJP ಮನೆಯಲ್ಲಿ ಮತ್ತೊಂದು ರೀತಿಯಲ್ಲಿ ಮಾತುಕತೆಗಳು ನಡೀತಾ ಇದ್ದಾವೆ. ಈ ವಿಚಾರದಲ್ಲಿ ರಾಜ್ಯ ನಾಯಕರ ಬಾಧೆ ಏನಂದ್ರೆ ದೇವೇಗೌಡರು ಆಗಿ ಕುಮಾರಸ್ವಾಮಿ ಅವರನ್ನು ಹೆಂಗೆ ನಂಬೋದು ಅನ್ನೋದು. ರಾಷ್ಟ್ರ ಮಟ್ಟದಲ್ಲಾದರೆ ದೊಡ್ಡ ನಾಯಕರ ಮುಂದೆ ಇವರು ಮೆತ್ತಗಾಗ್ತಾರೆ, ಆದರೆ ಇಲ್ಲಿ ಬೇರೆಯದ್ದೇ ಆಟ ಕಟ್ತಾರೆ. ಹಿಂದೆ ಒಮ್ಮೆ ಇವರು ದೊಡ್ಡ ಆಟ ನೋಡಿ ಸಾಕಾಗಿದೆ, ಮತ್ತೆ ಬೇಕಾ ಅಂತ ಮಾತಾಡ್ಕೊಳ್ತಿದ್ದಾರೆ. ಇಲ್ಲಿ ಇವ್ರು ಹೇಳೋದ್ರೊಳಗೆ ನ್ಯಾಯ ಇದೆ. ಹಿಂದೊಮ್ಮೆ ಯಡಿಯೂರಪ್ಪನವ್ರು ಹೋಗಿ ಬಾವಿಗೆ ಬಿದ್ದು ಮೈಕೈ ನೋವು ಮಾಡ್ಕೊಂಡಿದ್ದಾರೆ. ಹಿಂಗಿರ್ಬೇಕಾದ್ರೆ ರಾತ್ರಿಯಲ್ಲಿ ನೋಡಿದ ಬಾವಿಗೆ ಹೋಗಿ ಹಗಲಲ್ಲಿ ಬೀಳೋದು ಯಾಕೆ ಅಂತಿದ್ದಾರೆ. ಇನ್ನು ಇದನ್ನು ಕುಮಾರಸ್ವಾಮಿ ಒಬ್ಬರೇ ಹೇಳಿದ್ರೆ ಮುಗಿದೋಯ್ತಾ, ನಾವು ಹೇಳೋದು ಬೇಡವಾ ಅನ್ನೋ ಪ್ರಶ್ನೆ ಕೂಡ BJP ನಾಯಕರದ್ದು. ಕುಮಾರಸ್ವಾಮಿ ಅವರು ದೂರಾಲೋಚನೆಯಿಂದ ಈ ಮಾತು ಹೇಳಿದ್ರು, ಇಲ್ಲ ದುರಾಲೋಚನೆಯಿಂದ ಹೇಳಿದಾರೋ ಅದು ಗೊತ್ತಿಲ್ಲ. ಆದರೆ ಇಲ್ಲಿ ನಿಜಕ್ಕೂ ಇವರು ಪರಸ್ಪರ ಕೈ ಹಿಡ್ಕೊಂಡು ಹೋಗ್ತಾರಾ ಅನ್ನೋದೇ ಅನುಮಾನ. ಯಾಕೆಂದರೆ BJPಯಲ್ಲೇ ಒಬ್ರಿಗೊಬ್ರು ಹೆಗಲ ಮೇಲೆ ಕೈ ಹಾಕ್ಕೊಂಡು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟ ಕೇಳಿದಿಲ್ಲ. JDS ಅಲ್ಲಿ ಪಕ್ಷದ ಸಮಾವೇಶಗಳಲ್ಲೇ ಎಲ್ಲರೂ ಭಾಗಿಯಾಗಲ್ಲ. ಹಿಂಗಿರ್ಬೇಕಾದ್ರೆ ಎಲೆಕ್ಷನ್ಗೆ ಒಟ್ಟಾಗಿ ಹೋಗೋದು, ಅಧಿಕಾರ ಹಿಡಿಯೋದು ಸುಲಭನ? ಇದ್ರ ನಡುವೆ ಇಲ್ಲಿ ಇನ್ನೊಂದು ಪ್ರಶ್ನೆ ರಾಜ್ಯ BJP ಮನೆಯಲ್ಲಿ ಎದ್ದಿರೋ ಥರ ಕಾಣ್ತಾ ಇದೆ. ಅದೇನು ಅಂದರೆ ಕುಮಾರಸ್ವಾಮಿ ಹೇಳಿಕೆಯಿಂದಿರೋ ಕಾನ್ಫಿಡೆನ್ಸ್ ನೋಡಿದ್ರೆ ನಮ್ಮ ದಿಲ್ಲಿ ನಾಯಕರ ಜೊತೆ ಒಂದು ಸುತ್ತಿನ ಮಾತುಕತೆ ಆಗಿರ್ಬೋದಾ ಅನ್ನೋದು. ಒಂದು ವೇಳೆ ಅದಾಗಿದ್ರೆ ದೆಹಲಿ ನಾಯಕರು ನಮಗೆ ಯಾಕೆ ಒಂದು ಮಾತು ಕೇಳಿಲ್ಲ ಅಂತ ಗೊತ್ತಾ ಇದ್ದಾರೆ. ಅಥವಾ ಕುಮಾರಸ್ವಾಮಿ ಸುಮ್ಮನೆ ಬಂದು ಈ ಮಾತು ಹೇಳಿ ಪಕ್ಷದ ನಾಯಕರನ್ನ ಉರ್ದುಂಬಿಸ್ತಾ ಇರಬಹುದು ಅನ್ನೋ ಚರ್ಚೆ ಕೂಡ ನಡೀತಾ ಇದೆ. ಮತ್ತೊಂದು ವಿಚಾರ ಅಂದರೆ ನಾವು ಸ್ವಲ್ಪ ನಮ್ಮೊಳಗೆ ಗಟ್ಟಿ ಆಗಬೇಕು ಅಂತಲೂ ಮಾತಾಡ್ಕೊಳ್ತಿದ್ದಾರೆ. ಆದರೆ ಹೈಕಮಾಂಡ್ ನಾಯಕರು ಕುಮಾರಸ್ವಾಮಿ ಅವ್ರ ಜೊತೆ ಮಾತಾಡಿರ್ಬೋದು. ಯಾಕಂದರೆ ಕರ್ನಾಟಕ BJP ನಾಯಕರ ಮೇಲೆ ಹೈಕಮಾಂಡ್ಗೆ ಯಾವತ್ತೋ ನಂಬಿಕೆ ಹೋಗ್ಬಿಟ್ಟಿದೆ. ಆದರೆ ಇರೋದನ್ನು ಕಳ್ಕೋಬಾರ್ದು ಅಂತ ಅಷ್ಟೇ ಸುಮ್ಮನಿದ್ದಾರೆ. ಇದರಿಂದಲೇ ಕುಮಾರಸ್ವಾಮಿ ಅವ್ರಿಗೆ ನೀವು ಮೈತ್ರಿ ಪಕ್ಷವನ್ನು ಅಧಿಕಾರಕ್ಕೆ ತನ್ನಿ, ಆಮೇಲೆ ಮುಂದಿನದನ್ನು ನೋಡೋಣ ಅಂದಿರಬಹುದು. ಆದರೆ ಮುಖ್ಯಮಂತ್ರಿ ಸ್ಥಾನವಾದರೂ ಆಗಿರ್ಬೋದು, ಅದು ಇನ್ನೇನಾದರೂ ಆಗಿರ್ಬೋದು. ಅದು ಇದರಿಂದಲೇ ಕುಮಾರಸ್ವಾಮಿ ಚುನಾವಣೆಗಿಂದು 3 ವರ್ಷ ಇರುವಾಗಲೇ ಸೇನೆಯನ್ನು ಸಿದ್ಧ ಮಾಡ್ತಿದ್ದಾರೆ. ಕುಮಾರಸ್ವಾಮಿ ಅವರೇನೋ ಆವೇಶದಲ್ಲಿ ಈಗಲೇ ಯುದ್ಧ ಘೋಷಣೆ ಮಾಡಿದ್ದಾರೆ, ಆದರೆ ಸರಿಯಾದ ಸೇನಾಧಿಪತಿಯೇ ಇಲ್ಲ. ಇನ್ನು ಇರೋ 3 ಮುಖ್ಯ ಸೈನಿಕರು ಮನಸ್ಸೊಂದು ಕಡೆ, ದೇಹ ಮತ್ತೊಂದು ಕಡೆ ಇಟ್ಕೊಂಡು ಪಕ್ಷದ ಮನೆಯಲ್ಲಿ ಕೂತ್ಕೊಂಡಿದ್ದಾರೆ. ಆದರೂ ಕುಮಾರಣ್ಣ ಅದ್ಯಾವ ಗ್ಯಾರಂಟಿಯಲ್ಲಿ ಮುಂದೆ ಮೈತ್ರಿ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಅಂದ್ರೂ ಗೊತ್ತಿಲ್ಲ. ಈ ಬಾರಿ ಜನತಾದಳದ ಸರ್ಕಾರವೇ. JDS ಮತ್ತು BJP ಮೈತ್ರಿ. ಒಂದು ಮಾತು ಹೇಳ್ತೀನಿ, ಯಾವುದೇ ಅಪಪ್ರಚಾರಗಳಿಗೆ ನೀವು ಡಿಸ್ಟರ್ಬ್ ಆಗಬೇಡಿ. ಇಲ್ಲಿ ಲೋಕಲಲ್ಲಿ ಯಾರ 3-4 ಜನ ಮಾತಾಡೋ ತಲೆಗಚ್ಕೋಬೇಡಿ. ತೀರ್ಮಾನ ಅಲ್ಲಾಗುತ್ತೆ. ನಮ್ಮದು ಏನು ಕ್ಷೇತ್ರಗಳಿದೆ ಭದ್ರವಾಗಿ ಸಂಘಟನೆ ಮಾಡೋದಕ್ಕೆ ಸಿದ್ಧವಾಗಿ, ಯಾರು ಏನು ಹಂಚ್ಕೋಬೇಕಾಗಿಲ್ಲ. ನಾಳೆ ಬೆಳಗ್ಗೆ ಏನಾದರೂ ಅಲಯನ್ಸಲ್ಲಿ ನಮಗೆ ಸೀಟ್ ಸಿಗ್ತದೋ ಇಲ್ವೋ ಅತ್ತಿದ್ರೆ ತೆಗೆದಾಕ್ಬಿಡಿ. ಅದನ್ನು ಸೀಟ್ ತರೋದು ನನ್ನ ಜವಾಬ್ದಾರಿ. ಆದರೆ ನಾನು ಸೀಟ್ ಯಾವ್ದು ತಗೋಬೇಕು ಅಂತ ಹೊರಡ್ತೀನಿ, ಅಲ್ಲಿ ನೀವು ಶಕ್ತಿ ಬೆಳೆಸ್ಕೋಬೇಕಾಗಿರೋದು ನಿಮ್ಮ ಜವಾಬ್ದಾರಿ.